ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಜೀವನ ಸತ್ಯಕತೆ. ಈ ಜೀವನ ನಿನ್ನದು, ಯಾರಿಗೂ ಹೆದರಬೇಡ. ನೆನ್ನೆಯ ಬಗ್ಗೆ ಯೋಚಿಸಿ ನಾಳೆಯನ್ನು ಹಾಳು ಮಾಡಿಕೊಳ್ಳಬೇಡ. ಇವತ್ತಿನ ದಿನವನ್ನು ಸಂತೋಷದಿಂದ ಅನುಭವಿಸುವುದನ್ನು ಕಲಿಯಿರಿ. ಕಳೆದುಕೊಂಡಿದ್ದು ನಿನ್ನದಲ್ಲ, ನಿನ್ನ ಬಳಿ ಇರುವುದು ನಿನ್ನದಲ್ಲ, ಏಕೆಂದರೆ ಈ ಬದುಕೇ ನಿನ್ನದಲ್ಲ. ಸಾಗರದ ಅಲೆಗಳು ಎಷ್ಟೇ ಜೋರಾಗಿ ಸದ್ದು ಮಾಡಿದರೂ ಸಾಗರದ ತಳ ಯಾವಾಗಲೂ ಪ್ರಶಾಂತವಾಗಿರುತ್ತದೆ. 100 ಉಪದೇಶಗಳಿಗಿಂತ ಆಪತ್ಕಾಲದಲ್ಲಿ ಮಾಡಿದ ಒಂದು ಸಹಾಯವು ಶ್ರೇಷ್ಠವಾದದ್ದು. ಧ್ಯಾನ ಹೆಚ್ಚಾದಂತೆ ಜ್ಞಾನ ಹೆಚ್ಚಾಗುವುದು, ಜ್ಞಾನ ಹೆಚ್ಚಾದಂತೆ ಮೌನ ಹೆಚ್ಚಾಗುವುದು. ಮನುಷ್ಯ ಕೋಪವನ್ನು ಪ್ರೀತಿಯಿಂದ, ಪಾಪವನ್ನು ಪಶ್ಚಾತ್ತಾಪದಿಂದ, ಮಿಥ್ಯೆಯ ಮಾತನ್ನು ಸತ್ಯದಿಂದ ಗೆಲ್ಲಬಲ್ಲ. ಜ್ಞಾನ ಮತ್ತು ನಡತೆ ಇವೆರಡು ಹೃದಯದ 2 ರೆಕ್ಕೆಗಳು. ನಿಮ್ಮನ್ನು ಸುಮ್ಮನೆ ಹೊಗಳುವವರಿಗಿಂತ ನಿಮ್ಮ ಕುಂದುಕೊರತೆಗಳನ್ನು ಎತ್ತಿ ತೋರಿಸುವ ವ್ಯಕ್ತಿಯೇ ಮೇಲು. ಕೋಪ ಬಂದಾಗ ಕಿರುಚಾಡಲು ಹೆಚ್ಚು ಶಕ್ತಿ ಬೇಡ, ಹಾಗೆ ಕೋಪ ಬಂದಾಗ ಶಾಂತವಾಗಿರಲು ಹೆಚ್ಚು ಶಕ್ತಿ ಬೇಕು. ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವ ದೊಡ್ಡ ಗುಣವಿರುತ್ತೋ ಆ ವ್ಯಕ್ತಿ ತನಗೆ ಅರಿವಿಲ್ಲದಂತೆ ತುಂಬ ಎತ್ತರಕ್ಕೆ ಬೆಳೆಯುತ್ತಾನೆ. ತನಗೂ ಒಂದು ದಿನ ಸಾವಿದೆ ಎಂದು ಅರಿತವನು ಇನ್ನೊಬ್ಬರಿಗೆ ಎಂದೂ ತೊಂದರೆ ಕೊಡುವುದಿಲ್ಲ. ತುಂಬಿದ ಜೇಬು 100 ಆಟ ಆಡಿಸುತ್ತದೆ, ಖಾಲಿ ಜೇಬು 100 ಪಾಠವನ್ನು ಕಲಿಸುತ್ತದೆ. ಜೀವನದಲ್ಲಿ ಸಾವಿರಾರು ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಿಮ್ಮನ್ನು ಜಯಿಸುವುದು ಉತ್ತಮ. ಯುದ್ಧ ಭೂಮಿಯಲ್ಲಿ 1000 ಬಾರಿ ಗೆದ್ದರೂ ತನ್ನನ್ನು ತಾನು ಗೆಲ್ಲುವುದು ಶ್ರೇಷ್ಠ. ನಿಮ್ಮನ್ನು ನೀವು ಗೆಲ್ಲಿರಿ, ಇತರರ ಮೇಲಲ್ಲ. ಒಬ್ಬರಿಗೆ ನೋವು ಕೊಡುವುದನ್ನು ಕಲಿಯಬೇಡಿ, ಬದಲಿಗೆ ನೋವನ್ನು ಮರೆಸುವುದನ್ನು ಕಲಿಯಿರಿ. ದೇವರಲ್ಲಿ ಕೇಳಿಕೊಳ್ಳುವುದು ಒಂದೇ, ಕಿತ್ತುಕೊಳ್ಳುವುದಾದರೆ ಯಾವುದನ್ನೂ ಕೊಡಬೇಡ. ಬದುಕಿನ ಎಲ್ಲ ಕಷ್ಟಗಳಿಗೂ 2 ಔಷಧಿಗಳಿವೆ, ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ಮನುಷ್ಯನ ಸ್ವಭಾವವೇ ಹಾಗೆ. ತಪ್ಪು ತಮ್ಮದಾದರೆ ವಕೀಲರಾಗುತ್ತಾರೆ, ತಪ್ಪು ಬೇರೆಯವರದಾದರೆ ನ್ಯಾಯಾಧೀಶರಾಗುತ್ತಾರೆ. ಒಳ್ಳೆ ವ್ಯಕ್ತಿಗಳಾಗಿರಿ, ಆದರೆ ಅದನ್ನು ಸಾಬೀತುಪಡಿಸಲು ಸಮಯ ವ್ಯರ್ಥಪಡಿಸಬೇಡಿ. ಬುದ್ಧಿ ಕಡಿಮೆಯಾದರೂ ನಡತೆ ಶುದ್ಧವಾಗಿರಬೇಕು. ಯಾರ ಮನಸ್ಸಿನಲ್ಲಿ ನಾನೇ ಸರಿ ಎನ್ನುವುದು ಇರುತ್ತದೆಯೋ ಅವರಿಗೆ ತನ್ನ ತಪ್ಪಿನ ಅರಿವಾಗುವುದಿಲ್ಲ. ತಮ್ಮ ಆಸೆಗಳು ಮುಗಿದ ನಂತರ ಮಾತ್ರ ತಮ್ಮ ಜೀವನದಲ್ಲಿ ನೆಮ್ಮದಿ ಶುರುವಾಗುತ್ತದೆ. ಚಿಂತೆ ನಾಳೆಯ ತೊಂದರೆಗಳನ್ನು ದೂರ ಮಾಡಲ್ಲ, ಆದರೆ ಇಂದಿನ ತೊಂದರೆಗಳನ್ನು ಹೆಚ್ಚು ಮಾಡುತ್ತೆ. ಮಾತುಗಳಿಗಿಲ್ಲದೆ ಸಂಬಂಧವಿಲ್ಲ, ಗೌರವವಿಲ್ಲದೆ ಪ್ರೀತಿ ಇಲ್ಲ, ನಂಬಿಕೆ ಇಲ್ಲದೆ ಸಂಬಂಧವಿಲ್ಲ. ತೊಂದರೆಗಳು ಎಂದೂ ನಿಲ್ಲದ ಮುಂಗಾರಿನ ಮಳೆಯಂತೆ, ಆದರೆ ನಿಮ್ಮ ಒಳ್ಳೆಯ ವ್ಯಕ್ತಿತ್ವ ಆ ಮಳೆಗೆ ಛತ್ರಿ ಇದ್ದಂತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.